ನಾನು ಟಾರ್ಗೆಟ್ ಮಾಡಲ್ಲ, ನನ್ನನ್ನ ಟಾರ್ಗೆಟ್ ಮಾಡಬೇಡಿ ಅಂತ ಸದನದಲ್ಲಿ ಈಗ ಟ್ರಬಲ್ ಶೂಟರ್ ಸಿಎಂ ಡಿಕೆ ಶಿವಕುಮಾರ್ ಅವರು ಟಕ್ಕರ್ ಕೊಟ್ಟಿದ್ದಾರೆ ವಿಪಕ್ಷಗಳಿಗೆ. ರಾಜ್ಯ ರಾಜಕಾರಣದಲ್ಲಿ ಸಿಎಂ ಡಿಕೆ ಟಾರ್ಗೆಟ್ ಟಾಕ್. ನಾನು ಟಾರ್ಗೆಟ್ ಮಾಡಲ್ಲ, ನನ್ನನ್ನು ಟಾರ್ಗೆಟ್ ಮಾಡಬೇಡಿ. ಸದನದಲ್ಲಿ ಟ್ರಬಲ್ ಶೂಟರ್ ಸಿಎಂ ಡಿಕೆಶಿ ವಾರ್ನಿಂಗ್ ಮಾಡಿದ್ದಾರೆ. ವಿಪಕ್ಷಗಳಿಗೆ ಖಡಕ್ ಎಚ್ಚರಿಕೆ ಕೊಟ್ಟ ಕನಕಪುರ ಬಂಡೆ. ನನಗೆ ದ್ವೇಷ ರಾಜಕಾರಣ ಮಾಡಲು ಬರುವುದಿಲ್ಲ, ನಾನು ದ್ವೇಷ ರಾಜಕಾರಣ ಮಾಡಲು ಹೋಗೋದಿಲ್ಲ ಅಂತ ಸದನದಲ್ಲಿ ಹೇಳಿಕೆಯನ್ನ ನೀಡಿರುವಂತದ್ದು. ಬೇರೆ ಯಾರ ಆಟವೂ ಕೂಡ ನನ್ನ ಮುಂದೆ ನಡೆಯಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ನಿನ್ನೆ ಸದನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅಬ್ಬರದ ಭಾಷಣವನ್ನ ಕೂಡ ಮಾಡಿದ್ರು. ವಿಪಕ್ಷಗಳ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಗುಡುಗಿದ್ದಾರೆ ಸದನದಲ್ಲಿ. ಇದೀಗ ನಾನು ಟಾರ್ಗೆಟ್ ಮಾಡಲ್ಲ, ನನ್ನನ್ನ ಟಾರ್ಗೆಟ್ ಮಾಡಬೇಡಿ. ಸದನದಲ್ಲಿ ಟ್ರಬಲ್ ಶೂಟರ್ ಸಿಎಂ ಡಿಕೆ ಶಿವಕುಮಾರ್ ಅವರು ವಾರ್ನ್ ಮಾಡಿದ್ದಾರೆ. ವಿಪಕ್ಷಗಳಿಗೆ ಖಡಕ್ ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂತದ್ದು ಕನಕಪುರ ಬಂಡೆ. ನನಗೆ ದ್ವೇಷ ರಾಜಕಾರಣ ಮಾಡೋದಕ್ಕೆ ಬರೋದಿಲ್ಲ, ನಾನು ದ್ವೇಷ ರಾಜಕಾರಣ ಮಾಡಲು ಹೋಗೋದಿಲ್ಲ ಅಂತ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ಬೇರೆ ಯಾರ ಆಟವೂ ನನ್ನ ಮುಂದೆ ನಡೆಯೋದಿಲ್ಲ. ನಿನ್ನೆ ಸದನದಲ್ಲಿ ಈ ರೀತಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಅವರು ಅಬ್ಬರಿಸಿದ್ದಾರೆ. ಈ ಮೂಲಕ ಒಂದು ವಿಪಕ್ಷಗಳ ವಿರುದ್ಧ ಸಿಎಂ ಡಿಕೆ ಶಿವಕುಮಾರ್ ಅವರು ಗುಡುಗಿರುವಂತದ್ದು. ಇನ್ನು ಸೆಷನ್ ಕೂಡ ಆರಂಭ ಆಗಿದೆ. ಈಗ ಇನ್ನು ಮೊದಲ ದಿನವೇ ಈ ಒಂದು ವಿಪಕ್ಷಗಳ ವಿರುದ್ಧ ಗುಡುಗಿರುವಂಥದ್ದು ಸಿಎಂ ಡಿಕೆ ಶಿವಕುಮಾರ್ ಅವರು. ನಾನು ಯಾರನ್ನೂ ಕೂಡ ಟಾರ್ಗೆಟ್ ಮಾಡಲ್ಲ, ನನ್ನನ್ನು ಕೂಡ ನೀವು ಟಾರ್ಗೆಟ್ ಮಾಡೋದಕ್ಕೆ ಬರಬೇಡಿ ಅನ್ನುವಂತಹ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಇನ್ನು ವಿಪಕ್ಷಗಳಿಗೆ ಖಡಕ್ ಎಚ್ಚರಿಕೆಯ ಮೂಲಕ ಈ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿರುವಂಥದ್ದು. ನನಗೆ ದ್ವೇಷ ರಾಜಕಾರಣ ಮಾಡೋದಕ್ಕೆ ಬರೋದಿಲ್ಲ, ನಾನು ದ್ವೇಷ ರಾಜಕಾರಣ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ, ಬೇರೆ ಯಾರ ಆಟವೂ ನನ್ನ ಮುಂದೆ ನಡೆಯೋದಿಲ್ಲ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ಏನು ನಿನ್ನೆ ಅಧಿವೇಶನ ನಡೀತಾ ಇತ್ತಲ್ವಾ, ಈ ಒಂದು ಅಧಿವೇಶನದಲ್ಲಿ ವಿಪಕ್ಷಗಳಿಗೆ ಈ ಒಂದು ಟಕ್ಕರನ್ನ ನೀಡಿರುವಂಥದ್ದು. ಬಿಜೆಪಿ ಹಾಗೆ ಜೆಡಿಎಸ್ ನಾಯಕರಿಗೆ ಈ ಮೂಲಕ ಒಂದು ಖಡಕ್ ಎಚ್ಚರಿಕೆಯನ್ನ ಕೂಡ ರವಾನಿಸಿದ್ದಾರೆ ಅಂತ ಹೇಳಬಹುದಾಗಿದೆ. ಈಗ 2028ಕ್ಕೆ ಕೈ ಸರ್ಕಾರವೇ ಅಧಿಕಾರದಲ್ಲಿ ಇರುತ್ತೆ. 2028ಕ್ಕೆ ನಾನು ಫುಟ್ಬಾಲ್ ಅಲ್ಲ, ಚೇಸ್ ಆಡ್ತೇನೆ. ಸದನದಲ್ಲೇ ಆರ್ಭಟಿಸಿದ ಸಿಎಂ ಡಿಕೆ ಶಿವಕುಮಾರ್. 2028ರ ಚುನಾವಣೆ ಎದುರಿಸುವುದು ನನಗೆ ಗೊತ್ತಿದೆ. ನಾನು ಫುಟ್ಬಾಲ್ ಆಡುವವನಲ್ಲ, ಚೇಸ್ ಆಡುವವನು, ಚೆಸ್ ಆಡುವವನು. ಜನರ ಸೇವೆಗೆ ಎಲ್ಲರೂ ಒಂದಾಗಿ ಕೆಲಸ ಮಾಡಬೇಕು. ರಾಜ್ಯದ ಜನ ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೂಡ ನೀಡೇ ನೀಡ್ತಾರೆ. ನಾಳೆ ದಿನ ನಾವು ವಿರೋಧ ಪಕ್ಷಕ್ಕೂ ಹೋದ್ರೂ ಹೋಗಬಹುದು. ಅಧಿಕಾರ ಯಾರಿಗೂ ಸಹ ಶಾಶ್ವತ ಅಲ್ಲ, ನೆನಪಿರಲಿ ಅಂತ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ. ನೇರ ವಾರ್ನಿಂಗ್ ಕೊಟ್ಟಿರುವಂತದ್ದು ಡಿಕೆ ಶಿವಕುಮಾರ್ ಅವರು. ಸದನದಲ್ಲಿ ಆರ್ಭಟಿಸಿದ ಸಿಎಂ ಡಿಕೆ ಶಿವಕುಮಾರ್. 2028ರ ಚುನಾವಣೆ ಎದುರಿಸುವುದು ನನಗೆ ಗೊತ್ತಿದೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಫುಟ್ಬಾಲ್ ಆಡುವವನಲ್ಲ, ಚೆಸ್ ಆಡುವವನು ಅಂತ ಹೇಳಿಕೆಯನ್ನ ನೀಡಿರುವಂಥದ್ದು. ಜನರ ಸೇವೆಗೆ ಎಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡಬೇಕು. ರಾಜ್ಯದ ಜನ ಅದಕ್ಕೆ ತಕ್ಕ ಪ್ರತಿಫಲವನ್ನ ಕೂಡ ನೀಡೇ ನೀಡ್ತಾರೆ. ನಾಳೆ ದಿನ ನಾವು ವಿರೋಧ ಪಕ್ಷಕ್ಕೆ ಹೋದ್ರೂ ಹೋಗಬಹುದು, ಹೇಳೋದಕ್ಕೆ ಬರಲ್ಲ. ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ಯಾರಿಗೂ ಸಹ ಶಾಶ್ವತ ಅಲ್ಲ, ನೆನಪಿರಲಿ ಅನ್ನುವಂತ ಹೇಳಿಕೆಯನ್ನ ಕೂಡ ನೀಡಿರುವಂತದ್ದು. ನೇರ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಇದೀಗ ಇನ್ನು 2028ಕ್ಕೆ ಕೈ ಸರ್ಕಾರವೇ ಅಧಿಕಾರದಲ್ಲಿ ಇರುತ್ತೆ ಅನ್ನುವಂತಹ ಹೇಳಿಕೆಯನ್ನ ನೀಡಿದ್ದಾರೆ ಸದನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಅವರು. ಈ ಮೂಲಕ ಒಂದು ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿರುವಂತದ್ದು ವಿಪಕ್ಷಗಳಿಗೆ. So I believe one thing, power comes for two things. You can make more friends, you can make more enemies. I love to make more friends, I love to help all of them. So ಈ ತಮ್ಮ ಮುಖಾಂತರ ಇಶ್ಯೂರ್ ಮಾಡ್ತೇನೆ,
ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗುವಂತ ಕೆಲಸ ಮಾಡ್ತೇನೆ. ಇನ್ನು ಅನೇಕ ವಿಚಾರಗಳು, ಹೊಸ ಹೊಸ ಆಲೋಚನೆಗಳು, ನಂದೇ ಆದಂತ 40 ವರ್ಷದ ರಾಜಕೀಯದ ಅನುಭವದಲ್ಲಿ ಏಳು ಬೇಳು ನಾನು ಕಂಡಿದ್ದೇನೆ, ಎಲ್ಲ ನೋಡಿದ್ದೇನೆ. ಆದ್ರೂ ಕೂಡ ಈ ಸಂದರ್ಭದಲ್ಲಿ ಈ ಸ್ಥಾನ ಎಲ್ಲರಿಗೂ ಕೂಡ ಸಮರ್ಪಕವಾಗಬೇಕು. ಕಟ್ಟ ಕಡೆ ಈ ರಾಜ್ಯದ ಪ್ರತಿಯೊಬ್ಬ ಯುವಕರಿಂದ ಹಿಡಿದು, ಒಂದು ಮಹಿಳೆಯಿಂದ ಹಿಡಿದು, ಶೋಷಿತ ವರ್ಗದವ್ರಿಗಿರ್ಬೋದು, ಸಾಮಾಜಿಕವಾಗಿ ನನ್ನ ಹಿರಿಯರು ಏನು ಹಾಕೊಟ್ಟಿದ್ದಾರೆ, ಏನು ಸಿದ್ದರಾಮಯ್ಯನವರು ಏನು ಈ ಸರ್ಕಾರವನ್ನ 8 ವರ್ಷ ಮುನ್ನಡೆಸಿ ಈ ರಾಜ್ಯ ಪ್ರತಿಯೊಬ್ಬನು ಕೂಡ ಹಸ್ಕೊಂಡು ಇರಬಾರ್ದು ಅಂತೇಳಿ ಭಾಗ್ಯಗಳನ್ನು ಕೊಟ್ಟಿದ್ದಾರೆ. ಅವನ್ನೆಲ್ಲೂ ಕೂಡ ಮುಂದುವರ್ಸ್ಕೊಂಡು ಹೋಗುವಂತ ಕೆಲಸ ಈ ಸರ್ಕಾರ ಮಾಡ್ತದೆ. ಅದಕ್ಕೆ ತಾವು ಕೂಡ ತಾವು ಬಂದು ಈ ಸ್ಥಾನದಲ್ಲಿ ಕೂತ್ಕೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ಒಬ್ಬ ಸೋದರಾಗಿ ಕೂತಿದ್ದೀನಿ. ತಮಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಈ ನನ್ನ ಎಲ್ಲ ಸದಸ್ಯರು, ಈಗ ತಾನೇ ನಮ್ಮ ಲಮ್ಮಾಣಿಯವರು ಬಂದಿದ್ದಾರೆ, ನಮ್ಮ ರುದ್ರಪ್ಪ ಲಮ್ಮಾಣಿಯವರು. ಕೂತ್ಕೊಳ್ಳಿ, ಅಲ್ಲೇ ನಿಮ್ ಸೀಟ್ ಇದೆ, ಕೂತ್ಕೊಳ್ಳಿ. ಆಮೇಲೆ ನಮ್ಮ ಯಂಗ್ ಫ್ರೆಂಡ್ ಬೆಂಗಳೂರಿಗೆ ಹೊಸ ಶೇಪ್ ಕೊಟ್ಟಂತ ರಿಜ್ವಾನ್ ಇದ್ದಾರೆ, ಪಾಪ ಬಹಳ ಬಯಸ್ಕೊಂಡು ನಮ್ಮ MLA MLS ಅವರೆಲ್ಲ ಗ್ರೇಟರ್ ಬ್ಯಾಂಗ್ಳೂರ್ನ 5 ಬ್ಯಾಂಗ್ಳೂರ್ ಮಾಡಿ ಒಂದು ದೊಡ್ಡ